ಅಂತರಾತ್ಮದ ಪರಮಾತ್ಮನಾದ ಸಚ್ಚಿದಾನಂದ ಸದ್ಗುರು ಅಹಿಂಸಾ ಯೋಗೇಶ್ವರ ವೀರಧರ್ಮಜ ಅಮ್ಮನವರ ಪಾದಕಮಲಗಳಿಗೆ ಎಲ್ಲ ಅನಂತ ಅನಂತ ಜನ್ಮದ ಅನಂತ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಪೂಜ್ಯ ಅಪ್ಪಾಜಿಯವರಿಗೆ ಅಮ್ಮ ಮಹಾತ್ಮರಿಗೆ ಮತ್ತು ಈ ಟ್ರಸ್ಟಿನ ಸದಸ್ಯರು ಮತ್ತು ಅಮ್ಮನ ಭಕ್ತರು ಎಲ್ಲರ ಅಂತರಾತ್ಮದಲ್ಲಿ ಪರಮಾತ್ಮರಾಗಿ ರಾರಾಜಿಸುತ್ತಿರುವಂತಹ ಎನ್ನ ಗುರು ವೀರಧರ್ಮಜರ ಪಾದಕಮಲಗಳಿಗೆ ಎನ್ನ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಅಮ್ಮವರು ಅಮಿನಾ ಬೇಗಂ ಅವರು ಅಮ್ಮನ ಈ ಭೂಮಿಯ ಬಗ್ಗೆ ಸ್ವಲ್ಪ ಹೇಳಿದರು. ಅದನ್ನ ತುಂಬ ಕುತೂಹಲ, ಈ ಭೂಮಿಯ ಬಗ್ಗೆ ಕೇಳಬೇಕು ಅಂತ ಅದನ್ನ ಸ್ವಲ್ಪ ಹೇಳಿದ್ರು. ಪರವಾಗಿಲ್ಲ. ಅಮ್ಮನ ಬಗ್ಗೆ ಎಷ್ಟು ಹೇಳಿದ್ರು ಸಾಲದು. ಯಾಕೆಂದರೆ ಸಾಗರದಂತೆ ವಿಶಾಲತೆ ಇರುವಂತಹ ಆ ಗುರುವಿನ ಬಗ್ಗೆ ಪದಗಳು ಸಾಲದು. ಅದನ್ನು ಅನುಭವಿಸಬೇಕು. ಹೇಗೆಂದರೆ ಅವರನ್ನು ಧ್ಯಾನಿಸಬೇಕು, ಅವರನ್ನು ಆರಾಧಿಸಬೇಕು, ಅವರನ್ನು ಅನಂತವಾಗಿ ಪ್ರೇಮಿಸಬೇಕು. ಅಂದಾಗನೇ ಅವರು ಏನು ಅಂತ ಅರ್ಥ ಆಗೋಕ್ಕೆ ಸಾಧ್ಯ. ನನಗೆ ಅನುಭವ ಆಗಿದ್ದೇನು ಅಂತಂದರೆ, ನನಗೆ ನಿನ್ನೆ ಅಪ್ಪಾಜಿಯವರು ಅವ್ರ ಮಗ ಹೇಳಿ ಬರಬೇಕು ಅಂತ ಹೇಳಿದರು. ಆವಾಗ ನಾನು ಒಂದು 10 ನಿಮಿಷ ಸ್ವಲ್ಪ ನಿದ್ರೆ ಹೋಗಿದ್ದೆ. ಈ ಭೂಮಿಯ ಮಹತ್ವವನ್ನು ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ನನಗೆ ಅನುಭವ ಆಗಿದ್ದನ್ನು ನಾನು ನಿದ್ರೆ ಹೋಗಿದ್ದಾಗ ಇಲ್ಲೊಂದು ತುಂಬ ಆಳವಾದಂಥ ಒಂದು ಭೂಮಿ ಒಳಗಡೆ ಒಂದು ಚಿಕ್ಕದಾದಂಥ ಒಂದು ನೆಲ ಇದೆ. ಈ ಎಲ್ಲಿದೆ ಗೊತ್ತಿಲ್ಲ, ಅಪ್ಪಾಜಿಯವ್ರು ಗೊತ್ತಿರ್ಬೋದೇನೋ, ಇದೆ ಅಂತೆ. ಅಲ್ಲಿ ಅಪ್ಪಾಜಿಯವ್ರು ಹೋಗಿ ಅಮ್ಮನ ಪಾದಕವನ್ನು ಪೂಜೆ ಮಾಡ್ತಾ ಇದ್ದಾರೆ. ಎಲ್ಲ ಭಕ್ತರು ಬಂದು ಜಯಕಾರ ಓಂಕಾರವನ್ನು ನಾದವನ್ನು ಘೋಷಣೆ ಮಾಡ್ತಾ ಇದ್ದಾರೆ. ನಾನು ಹೋಗಿ ಅಲ್ಲಿ ನೋಡ್ತಾ ಇದ್ದೀನಿ. ಅಲ್ಲಿ ಅಮ್ಮನವರ ಪಾದುಕೆಗಳು ನಾನು ನೋಡಿದೆ. ನಾನು ತಿಳ್ಕೊಂಡೆ ಈ ಭೂಮಿ ತುಂಬ ತಪೋಭೂಮಿ ಅಂತ. ಅಮ್ಮ ಹೇಳಿದರು ಇದು ತಪೋಭೂಮಿ ಅಂತ. ಸತ್ಯವಾಗಲೂ ಇದು ನಿಜವಾಗಲೂ ತಪೋಭೂಮಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇಷ್ಟೇ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು, ಸರ್ವೇ ಜನೋ ಪೂರ್ಣಂ ಭವತು. ಹೇ ಪ್ರಭು, ಸರ್ವಂ ಶಾಂತಿ ಶಾಂತಿ ಶಾಂತಿ.